ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ. ಈ ಮಾತನ್ನ ನಿಜಕ್ಕೂ ಕೂಡ ತಿಮರೋಡಿ ಹೇಳಿದ್ರ? ತಿಮರೋಡಿ ಹೇಳಿಕೆಯ ವಿಡಿಯೋದಲ್ಲಿ ಅಸಲಿ ಕಹಾನಿ ಏನಿರೋದು? ತಿಮರೋಡಿ ಹಂಗೆ ಹೇಳಿದ್ರು, ತಿಮರೋಡಿ ಹಿಂಗೆ ಹೇಳಿದ್ರು ಅಂತ ನಾವು ಸುದ್ದಿಯನ್ನು ಗಮನಿಸ್ತಾ ಇದ್ದೀವಿ. ಆದರೆ ತಿಮರೋಡಿ ಹೇಳಿದ್ದೇನು? ಅಸಲಿ ಕಹಾನಿ ಏನು? ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿದ್ದು ನಿಜಾನೇನಾ? ಮಹೇಶ್ ಶೆಟ್ಟಿ ತಿಮರೋಡಿ ಯಾಕೆ ಹಂಗೆ ಮಾತನಾಡಿದ್ರು? ನಿಮ್ಮ ಫ್ರೀಡಂ ಟಿವಿ ಅನಾವರಣ ಮಾಡಲಿದೆ ಸ್ಫೋಟಕ ಸತ್ಯ. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ. ಈ ಮಾತನ್ನ ನಿಜಕ್ಕೂ ತಿಮರೋಡಿ ಹೇಳಿದ್ರ ಅಥವಾ ಅವರ ನಾಲಿಗೆಯಿಂದಲೇ ಉಚ್ಚಾರಕ್ಕೆ ಒಳಪಡ್ತಾ ತಿಮರೋಡಿ ಹೇಳಿಕೆಯ ವಿಡಿಯೋದಲ್ಲಿ ಅಂತಹದ್ದೇನಿದೆ? ಆ ಅಸಲಿ ಕಥೆಯನ್ನ ನಿಮ್ಮ ಇದೇ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ನೀವೀಗ ಕೇಳಿಸಿಕೊಳ್ಳಲಿದ್ದೀರಿ. ಒಬ್ಬ ವ್ಯಕ್ತಿಯ ವಿರುದ್ಧ ಆರೋಪವೊಂದು ಕೇಳಿಬಂದಾಗ ಆಳಿಗೊಬ್ಬ ಕೈಯಲ್ಲಿ ಹಿಡ್ಕೊಂಡು ಎತ್ತಾಕೋದಲ್ಲ. ನಿಜ ಸ್ಥಿತಿ ಏನು, ವಸ್ತುಸ್ಥಿತಿ ಏನು ಅನ್ನೋದು ನಾಗರಿಕರ ಕರ್ತವ್ಯ. ಅದನ್ನು ತಿಳಿದುಕೊಳ್ಳೋದು, ಆ ವಸ್ತುಸ್ಥಿತಿಯನ್ನ ಹೇಳುವಂತಹದ್ದು ಕೂಡ ನಮ್ಮ ಧರ್ಮ. ಅದು ವಸ್ತುಸ್ಥಿತಿ ಏನು ಅನ್ನೋದನ್ನು ತಿಳಿದುಕೊಳ್ಳೋದು ನಮ್ಮ ದೇಶದ ಅಥವಾ ರಾಜ್ಯದ ಕನ್ನಡಿಗರ ಕರ್ತವ್ಯ ಆಗಿರಬೇಕಾದ್ರೆ ಆ ವಸ್ತುಸ್ಥಿತಿ ಏನು ಅನ್ನೋದನ್ನು ತಿಳಿಸೋದು ಕೂಡ ನಮ್ಮ ಧರ್ಮನೇ. ಹಾಗಾದ್ರೆ 24 ಕೊಲೆ ಆರೋಪ ನಿಜಕ್ಕೂ ನಿಜಾನೇನಾ? ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಆ ಅಸಲಿ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ನಲ್ಲಿ ಆ ತರಹದ್ದೇನಿದೆ? ಸಿಎಂ ವಿರುದ್ಧ 24 ಕೊಲೆಗಳ ಆರೋಪ, ತಿಮರೋಡಿ ಆರೋಪ ಮಾಡಿದ್ದು ನಿಜ. ಆದರೆ ಅವರು ಆರೋಪ ಮಾಡಿದ್ದು ನಿಜಾನೇ. ಆದರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆ ಉಲ್ಲೇಖ ಮಾಡಿದ್ರು, ಅದನ್ನು ಕೇಳಿಸ್ಕೊಳ್ರಯ್ಯ. ಈ ಹಿಂದೆ ಸಿಎಂ ವಿರುದ್ಧ 24 ಕೊಲೆ ಆರೋಪ ಮಾಡಿದ್ದ ಹರೀಶ್ ಪೂಂಜಾ, ನಮ್ಮ ಶಾಸಕರೇ ಹೇಳಿದ ಮೇಲೆ ನಾವು ಅದನ್ನೇ ಹೇಳ್ತೇವೆ ಹೀಗಂತ ಹೇಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಅವರ ಸ್ಟೇಟ್ಮೆಂಟ್ ನಲ್ಲಿ ಹಂಗಿತ್ತು. ಸಿಎಂ ವಿರುದ್ಧ ಯಾಕೆ ಸುಮೋಟೋ ಕೇಸ್ ಇಲ್ಲ ಎಂದು ತಿಮರೋಡಿ ಪ್ರಶ್ನೆ ಮಾಡಿದ್ರು. ಸಿಎಂ ವಿರುದ್ಧ 24 ಕೊಲೆ ಆರೋಪ ಕೇಳುವಂತಲ್ಲ, ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ? ತಿಮರೋಡಿ ಆರೋಪ ಮಾಡಿದ್ದು ನಿಜ. ಆದರೆ ಅವರ ಸ್ಟೇಟ್ಮೆಂಟ್ ನಲ್ಲಿ ಅವರು ಉಲ್ಲೇಖ ಮಾಡಿದ್ದು ಬೆಳ್ತಂಗಡಿಯ ಶಾಸಕ ಬಿಜೆಪಿಯ MLA ಹರೀಶ್ ಪೂಂಜಾರ ಸ್ಟೇಟ್ಮೆಂಟ್ಗಳನ್ನು ರೆಫರೆನ್ಸ್ ಆಗಿ ಪಡ್ಕೊಂಡ್ರು. ಹರೀಶ್ ಪೂಂಜಾ 24 ಕೊಲೆಯ ಆರೋಪಗಳನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರೇ ಹಂಗೆ ಹೇಳ್ತಿರ್ಬೇಕಾದ್ರೆ ನಾವ್ಯಾಕೆ ಅದನ್ನು ಒಪ್ಪಿಕೊಳ್ಬಾರ್ದು? ಸ್ಕೂಲಲ್ಲಿ ಹೆಡ್ ಮಾಸ್ಟ್ರು ಎಡಗೈಯಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಮುಂದೆ ಕೂತಿರುವಂತಹ ಸ್ಟೂಡೆಂಟ್ಗಳು ಎಡಗೈಯಲ್ಲಿ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕ್ರಿ ಎಡಗೈಯಲ್ಲಿ ತಿಂತಾ ಇದ್ದೀರಾ? ಅದೊಂದು ಸರಿಯಾದಂತಹ ಶಿಷ್ಟಾಚಾರ ಅಲ್ವಲ್ಲ ಅಂತ ಕೇಳಿದ್ರೆ ಮುಂದ್ಗಡೆ ಕೂತಿರೋ HMA ತಿಂತವ್ರ ಎಡಗೈಯಲ್ಲಿ ನಾವಿನ್ನೇನು ಮಾಡೋಣ? ಸೊ ನಮ್ಮ ಕ್ಷೇತ್ರದ ಪ್ರಥಮ ಪ್ರಜೆ ಶಾಸಕ ಹರೀಶ್ ಪೂಂಜಾ ಮಾತನಾಡಿರುವಂತಹದ್ದು ಅದನ್ನೇ ರೆಫರೆನ್ಸ್ ಆಗಿ ಪಡ್ಕೊಂಡ್ರು. ಹಾಗಾದ್ರೆ ತಿಮರೋಡಿ ಮಾತನಾಡಿದ ಅಸಲಿ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ಗಳನ್ನ ಒಂದ್ಸತಿ ಕೇಳಿಸ್ಕೊಳ್ಳಿ. ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಬೇಕು. ಏನು ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ? ಹರೀಶ್ ಪೂಂಜಾ ಹೇಳಿದ ತಕ್ಷಣ ಸುಮೋಟೋ ಕೇಸ್ ಹಾಕಬೇಕಲ್ಲ. ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್? ಯಾಕೆ ಮಾಡಲಿಲ್ಲ? ನಾನು ಅದನ್ನು ಪ್ರಶ್ನೆ ಮಾಡೋದು. ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು, ಈಗ ಯಾಕೆ ಕೇಸ್ ಮಾಡಲಿಲ್ಲ? ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ, ಯಾಕೆ ಹಾಕ್ಲಿಲ್ಲ? ಇಲ್ಲ ಅದನ್ನು ಸಾಬೀತು ಮಾಡಬೇಕು ಸಿದ್ದರಾಮಯ್ಯ. ನಾನು ಮಾಡಲಿಲ್ಲ, ಹರೀಶ್ ಪೂಂಜಾ ಸುಳ್ಳ ಅಂತ ಹೇಳಬೇಕು. ಅವನನ್ನು ಒಳಗೆ ಹಾಕಿದ್ದ ಹೇಳಬೇಕು. ಎರಡರಲ್ಲಿ ಒಂದು ಆಗ್ಲೇಬೇಕು. ಒಂದು ಹರೀಶ್ ಪೂಂಜಾ ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಿದ್ದರಾಮಯ್ಯ. ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ MLA ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು
ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಇಲ್ಲಿ ಗಮನಿಸಬೇಕಾಗಿರೋದು ತುಂಬಾನೇ ಇದಾವೆ. ನೀವು ಗಮನಿಸ್ಕೊಂಡ್ರಿ, ನೀವು ಕೇಳಿಸ್ಕೊಂಡ್ರಿ. ತಿಮರೋಡಿ ಹೇಳಿಕೆಯಲ್ಲಿ ತಮಗೆ ಬೇಕಿದ್ದನ್ನ ಆಯ್ದುಕೊಂಡ ಬಿಜೆಪಿ ತಪ್ಪಲ್ವೇನ್ರಿ? ಹರೀಶ್ ಪೂಂಜಾ ಹೇಳಿಕೆಯ ಬಗ್ಗೆ ಪ್ರಸ್ತಾಪಿಸದೆ ತಿಮರೋಡಿ ಟಾರ್ಗೆಟ್ ಮಾಡಲಾಗಿದೆ. ತಪ್ಪೇ ಅಲ್ವಾ? ತಿಮರೋಡಿ ಹೇಳಿಕೆಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ, ಸದನದಲ್ಲಿ ಬಿಜೆಪಿ ಆರ್ಭಟಿಸಿದ ರೀತಿಗೆ ಕ್ರಮದ ಸುಳಿವು ಕೊಟ್ಟ ಸರ್ಕಾರ, ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಸಾಧ್ಯತೆ. ಹೇಳಿದವನ ಹೇಳಿಕೆಯನ್ನ ಕೇಳಿಸಿಕೊಳ್ಳದ ಕಿವಿಗಳು. ಇದೆಂತಹ ಅಪ್ರಬುದ್ಧತೆಯ ಪರಮಾವಧಿ. ಹರೀಶ್ ಪೂಂಜಾ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿದ್ರು. ಇವರೇ ಹಿಂಗೆ ಹೇಳ್ತಿರ್ಬೇಕಾದ್ರೆ ಇದನ್ನ ನಂಬಬೇಕಾ ಬಿಡಬೇಕಾ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು. ಹೇಳಿದವನ ಹೇಳಿಕೆಯನ್ನ ಕೇಳಿಸಿಕೊಳ್ಳದ ಕಿವಿಗಳು ಅಪ್ರಬುದ್ಧವಲ್ಲದೆ ಮತ್ತಿನ್ನೇನು? ವಿವೇಚನೆ ಇರ್ತಕ್ಕಂತಹ ಕಿವಿಗಳು ಅಂತ ಹೇಳೋದಕ್ಕೆ ಸಾಧ್ಯನಾ? ಎಡ ಮತ್ತು ಬಲವನ್ನ ಗಮನಿಸದೆ ಮಧ್ಯ ಭಾಗವನ್ನ ಗಮನಿಸಿದ್ರೆ ಹೆಂಗ್ರಯ್ಯ? ನಿಮ್ಮ ಸರ್ಕಾರದ ಪ್ರಬುದ್ಧತೆಯ ಪ್ರಶ್ನೆಗೆ ಒಳಗಾಗುತ್ತೆ. ಬೆಳತಂಗಡಿಯ ಶಾಸಕನೊಬ್ಬ ಮುಖ್ಯಮಂತ್ರಿಯ ವಿರುದ್ಧ ಮಾಡಿರತಕ್ಕಂತಹ ಆರೋಪವನ್ನ ಅದೇ ಸ್ಟೇಟ್ಮೆಂಟ್ ಅನ್ನ ರೆಫರೆನ್ಸ್ ಆಗಿ ಪಡ್ಕೊಂಡು, ಆ ಒಂದು ಹೇಳಿಕೆಯನ್ನ ರೆಫರೆನ್ಸ್ ಆಗಿ ಪಡೆದುಕೊಂಡು ಅದನ್ನ ತನ್ನ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದಾಗ ಎಡ ಮತ್ತು ಬಲಭಾಗದಲ್ಲಿ ಉಲ್ಲೇಖಿಸಿರುವಂತಹ ಮೌಖಿಕ ಸ್ಟೇಟ್ಮೆಂಟ್ ಅನ್ನ ಮರೆತು ನೀವು ಮಾಡಿದ್ದೇನು? ಕೇವಲ ಸಿಎಂ ವಿರುದ್ಧದ ಆರೋಪದ ಸೆಳೆ ಇರುತ್ತೆ ನೋಡಿ, ಆ ಒಂದು ಇಡೀ ಸಾಲುಗಳನ್ನು ಅದನ್ನು ಮಾತ್ರ ಹೈಲೈಟ್ ಮಾಡಿದ್ರು. ರಾಜಕಾರಣ ಮಾಡಬೇಕು, ಪ್ರತಿಯೊಂದರಲ್ಲ. ಸುಳ್ಳನ್ನೇ ಮಾನದಂಡವಾಗಿ ಇಟ್ಕೊಂಡ ರಾಜಕಾರಣ ಮಾಡೋದು ತಪ್ಪಲ್ವೇನ್ರಯ್ಯ? ಕಾನೂನು ಪಂಡಿತರುಗಳೆಲ್ಲ ಇದ್ದಾರೆ ಸಚಿವ ಕ್ಯಾಬಿನೆಟ್ನಲ್ಲಿ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ನಲ್ಲಿ. ಒಂದು ಸಾಲಿನ ಪರಾಮರ್ಶೆಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ವ್ಯವಧಾನ ನಿಮ್ಮಲ್ಲಿಲ್ಲ ಅಂದ್ರೆ ಒದ್ದು ಒಳಗಾಕಬೇಕಾಗಿರೋದು ಯಾರನ್ನ? ಇಲ್ಲಿ ಆ ಅಸಲಿ ನಾವು ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನ ಪ್ಲೇ ಮಾಡಿದ್ವಿ, ಅದರಲ್ಲಿ ಕೇಳಿಸ್ಕೊಂಡ್ರಿ ನೀವು ಯಾರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಉಲ್ಲೇಖ ಮಾಡ್ತಾರೆ ಅಂತ. ನ್ಯಾಯವನ್ನ ಮಾತ್ರ ಮಾತನಾಡುವುದಾದ್ರೆ ನಿಜಕ್ಕೂ ಒದ್ದು ಒಳಗಾಕಬೇಕಾಗಿರೋದು ಯಾರನ್ನ? ಸೊ ಒಂದು ಕಡೆ ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರು, ನಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ನ್ಯಾಯದ ಪರ ಹೋರಾಟ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಸರ್ಕಾರ ಇವತ್ತು ನಿರ್ಧಾರ ಮಾಡ್ಕೊಂಡಿದೆ. ಗೃಹ ಸಚಿವರು ಹೇಳೋದನ್ನ ಕೇಳಿಸ್ಕೋಬೇಕಾಗಿತ್ತು ನೀವು. ಆತನ ವಿರುದ್ಧ ಅನೇಕ ಕೇಸುಗಳು ದಾಖಲಾಗಿದೆ, ಇದನ್ನು ಕೂಡ ಗಮನಿಸಿದ್ದೀವಿ. ಆತನ ವಿರುದ್ಧ ಸರ್ಕಾರ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಆದರೆ ಆ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಯಾರ ಹೇಳಿಕೆಯನ್ನು ಉಲ್ಲೇಖ ಮಾಡಿದ್ರಲ್ಲ, ಆ ವ್ಯಕ್ತಿ ಕಥೆ ಏನಾಯಿತು? ಆ ವ್ಯಕ್ತಿಯ ಕಥೆ ಏನಾಯಿತು? 24 ಕೊಲೆಯ ಆರೋಪ ಮಾಡಿದ್ದು ಮಹೇಶ್ ಶೆಟ್ಟಿ ಅಪರಾಧ ಎಂದ ಮೇಲೆ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೊಳಗಾಗಿದ್ದ ಬೆಳತಂಗಡಿಯ ಶಾಸಕರು ಅಪರಾಧ ಕೆಲಸ ಮಾಡ್ದಂಗಲ್ವಾ? ಹಾಗಾದ್ರೆ ಎರಡು ತರಹದ ಅಪರಾಧಗಳಿದಾವೇನು? ಶಾಸಕರು ಒಂದು ಹೇಳಿಕೆಯನ್ನ ಕೊಟ್ಟರೆ ಅದು ನ್ಯಾಯಯುತವಾದಂತಹ ಹೇಳಿಕೆ, ಅದೇ ಒಬ್ಬ ಹೋರಾಟಗಾರ ಅಥವಾ ಕಾಮನ್ ಮ್ಯಾನ್ ಅದೇ ಸ್ಟೇಟ್ಮೆಂಟ್ ಅನ್ನ ರೆಫರೆನ್ಸ್ ಆಗಿ ಪಡೆದುಕೊಂಡು ಮಾತನಾಡಿದ್ರೆ ಅದು ಕ್ರಿಮಿನಲ್ ಅಥವಾ ಕ್ರೈಮ್ ಅಥವಾ ಅಪರಾಧ ಆಗುತ್ತೆ ಅನ್ನುವುದಾದ್ರೆ, ಅದು ಅಕ್ಷಮ್ಯ ಆಗುತ್ತೆ ಅನ್ನುವುದಾದ್ರೆ, ನಮ್ಮ ಕಾನೂನಿನ ನಿಯಮಗಳು ಯಾರಿಗೆ ಮಾತ್ರ ಅನ್ವಯಿಸೋದು? ಮಧ್ಯಮ ಬಡವರ್ಗಕ್ಕೆ ಮಾತ್ರ ಸೀಮಿತಾನ? ಪ್ರಭಾವ ಇಲ್ಲದೆ ಇರತಕ್ಕಂಥವರಿಗೆ ಮಾತ್ರ ಸೀಮಿತಾನ? ಪ್ರಭಾವ ಇರತಕ್ಕಂತಹ ಜನಪ್ರತಿನಿಧಿಗಳಿಗೆ ಆ ತರಹದೊಂದು ಕಾನೂನು ಅನ್ವಯಿಸೋದೇ ಇಲ್ವಾ? ಸೊ ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ತಿಮರೋಡಿಯವರನ್ನ ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಸ್ವತಃ ರಿಯಾಕ್ಟ್ ಕೊಡಿ ಅಂತೇಳಿ ಅಥವಾ ರಿಯಾಕ್ಷನ್ ಮಾಡಿ ನಾವು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ.
ಇನ್ನು ಧರ್ಮಸ್ಥಳ ಸೌಜನ್ಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಮತ್ತೆ ಮುನ್ನೆಲೆಗೆ. ಸೌಜನ್ಯ ಕೇಸ್ ಶ್ರೀರಾಮ ಸೇನೆಗೆ ಸಂಬಂಧಪಟ್ಟ 7 ನಾಯಕರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಸೌಜನ್ಯ ಕೇಸ್ 13 ವರ್ಷ ಕಳೆಯಿತು. ಆ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ, ಆ ಪ್ರಕರಣದ ಕಾರಣವನ್ನ ಮುಂದಿಟ್ಟುಕೊಂಡು ಶ್ರೀರಾಮ ಸೇನೆಯ 7 ಕಾರ್ಯಕರ್ತರು ಅಥವಾ ಸ್ಥಳೀಯ ಮುಖಂಡರುಗಳು ರಾಜೀನಾಮೆ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಪ್ರಮೋದ್ ಮುತಾಲಿಕ್ ಆದರೆ ಬರಬರುತ್ತಾ ಸೌಜನ್ಯ ಕೇಸಿನ ಮೇಲೆ ಆಸಕ್ತಿಯನ್ನ ಕಳೆದುಕೊಂಡ ಮುತಾಲಿಕ್ ಪ್ರಭಾವಿಗಳ ಜೊತೆ ಮೀಟಿಂಗ್ ಮಾಡಿದ ಬಳಿಕ ಮುತಾಲಿಕ್ ಸೈಲೆಂಟ್ ಆದ್ರ. ಪ್ರಮೋದ್ ಮುತಾಲಿಕ್ ನಡೆಗೆ ಆಕ್ರೋಶ, ಸಂಘಟನೆಗೆ 7 ಮಂದಿ ರಾಜೀನಾಮೆ. ಸೌಜನ್ಯ ಪರ ನಿಂತುಕೊಳ್ಳದೆ ಪ್ರಭಾವಿಗಳ ಪರ ನಿಂತಿದ್ದೇಕೆ ಪ್ರಮೋದ್ ಮುತಾಲಿಕ್? ಸೌಜನ್ಯ ಕೇಸ್ ಶ್ರೀರಾಮ ಸೇನೆಗೆ 7 ನಾಯಕರ ರಾಜೀನಾಮೆ. ಶ್ರೀರಾಮ ಸೇನೆ ನಿಮಗೆಲ್ಲ ಗೊತ್ತೇ ಇದೆ, ಮಂಗಳೂರು ಪಬ್ ದಾಳಿಯಿಂದ ಹಿಡಿದು ಗೋ ಸಾಗಿಸುವ ವ್ಯಕ್ತಿಗಳನ್ನು ತಡೆಯುವವರೆಗೂ ಕೂಡ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಥವಾ ಅದರ ನಾಯಕ ಪ್ರಮೋದ್ ಮುತಾಲಿಕ್ ಮುನ್ನೆಲೆಗೆ ಬರ್ತಾರೆ. ಸದಾ ಅನ್ಯ ಧರ್ಮೀಯರ ಆರಾಧನಾ ಕ್ರಮವನ್ನು ಖಂಡಿಸುವ ಮುಖಾಂತರ ಬೇರೆ ಬೇರೆ ವಿಚಾರದಲ್ಲಿ ಸುದ್ದಿಗೆ ಬರ್ತಾರೆ. ಈಗ ಸುದ್ದಿಗೆ ಬಂದಿರೋದೇನು ಅಂತ ಹೇಳಿದ್ರೆ, 2 ವರ್ಷಗಳ ಹಿಂದೆ ಮಂಗಳೂರಿನ ಸುಳ್ಯದಲ್ಲಿ ಅರ್ಥಾತ್ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಹಂಚಿಕೊಂಡಿದ್ದ ವೇದಿಕೆಯನ್ನ ಇದೇ ಪ್ರಮೋದ್ ಮುತಾಲಿಕ್ ಅವರು ಹಂಚಿಕೊಂಡಿದ್ರು. ನಾನು ಸೌಜನ್ಯ ಪರ ಧ್ವನಿ ಎತ್ತುತ್ತೀನಿ ಅಂತ ಹೇಳಿ ಹುಬ್ಳಿ ಧಾರವಾಡ ಎಲ್ಲವ್ರದ್ದು ಅಲ್ಲಿಂದ ಓಡೋಡ್ಕೊಂಡು ಬಂದಿದ್ರು ಮಂಗಳೂರಿಗೆ. ಆದರೆ ಬರಬರುತ್ತಾ ಅವರ ವೇಗ ಕಡಿಮೆ ಆಯಿತು. ಅಯ್ಯೋ ಭಗವಂತ, ಆಕ್ಟಿವ್ ಆಗಿದ್ದ ಮನುಷ್ಯ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ದಿನಕ್ಕೆ 40 ಬಾರಿ ಜಪ ಮಾಡ್ತಿದ್ದ ಮನುಷ್ಯ, ಮಹೇಶ್ ಶೆಟ್ಟಿ ತಿಮರೋಡಿಯ ವೇದಿಕೆಯನ್ನು ಹಂಚಿಕೊಂಡಿದ್ದ ಮನುಷ್ಯ, ಗಿರೀಶ್ ಮಟ್ಟಣ್ಣನವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಮನುಷ್ಯ, ಹಿಂದುತ್ವ ಧರ್ಮ ಹೆಣ್ಣು ಮಕ್ಕಳು ಯದೋ ಧರ್ಮ ಸ್ಥದೋ ಜಯ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ, ಹೀಗೆ ನಾನಾ ತರಹದ ದೇಶ ಮತ್ತು ಹೆಣ್ಣು ಮಕ್ಕಳ ಪರವಾಗಿ ಮಾತನಾಡ್ತಾ ಇದ್ದಂತಹ ಒಬ್ಬ ನಾಯಕ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಯಾವಾಗ ಮುತಾಲಿಕ್ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂಡ್ರೋ ಶ್ರೀರಾಮ ಸೇನೆಯ ಕೆಲ ಕಾರ್ಯಕರ್ತರಿಗೆ ಸಂದೇಹಗಳು ಬರೋದಕ್ಕೆ ಶುರುವಾಯಿತು. ಇದು ನಾನು ಹೇಳ್ತಿರೋದಲ್ಲ, ವಿಚಾರಗಳು ಸುದ್ದಿಯಲ್ಲಿದೆ. ಆ ಕಾರ್ಯಕರ್ತರು ಅಂದುಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು, ಪ್ರಮೋದ್ ಮುತಾಲಿಕ್ ಜಿ ಅವರು ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆ ಟೈಅಪ್ ಆಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದವರು ಇದ್ದಕ್ಕಿದ್ದ ಹಾಗೆ ಸೌಜನ್ಯ ಪರ ಹೋರಾಟದಿಂದ ದೂರ ಹೆಂಗೆ ನಿಂತರು? ಯಾರ ಜೊತೆ ಏನಾದರೂ ಸಭೆ ಮಾಡ್ಕೊಂಡ್ರೇನು? ಹೀಗೆ ನಾನಾ ತರಹದ ಸಂದೇಹಾಸ್ಪದ ಪ್ರಶ್ನೆಗಳು ಹುಟ್ಟಿಕೊಳ್ಳೋದಕ್ಕೆ ಶುರುವಾಯಿತು. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಶ್ರೀರಾಮ ಸೇನೆಯ 7 ಕಾರ್ಯಕರ್ತರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂತಹದ್ದು ಇನ್ನೂ ಕೂಡ ಆ ಸಂಘಟನೆಯ ಅಧಿಕೃತ ವ್ಯಕ್ತಿಗಳಿಂದ ಅಧಿಕೃತ ಸ್ಟೇಟ್ಮೆಂಟ್ಗಳು ಲಭ್ಯ ಅಲ್ಲ. ಪ್ರಭಾವಿಗಳ ಜೊತೆ ಮೀಟಿಂಗ್ ಮಾಡಿದ ಬಳಿಕ ಮುತಾಲಿಕ್ ಸೈಲೆಂಟ್ ಆದ್ರ ಎನ್ನುವಂಥ ಪ್ರಶ್ನೆ. ಪ್ರಮೋದ್ ಮುತಾಲಿಕ್ ನಡೆಗೆ ಆಕ್ರೋಶ, ಸಂಘಟನೆಗೆ 7 ಮಂದಿ ರಾಜೀನಾಮೆ. ಸೌಜನ್ಯ ಪರ ನಿಂತುಕೊಳ್ಳದೆ ಪ್ರಭಾವಿಗಳ ಪರ ನಿಂತಿದ್ದೇಕೆ ಪ್ರಮೋದ್ ಮುತಾಲಿಕ್ ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.